ಎಷ್ಟು ಗಂಟೆಗೆ ಗೊತ್ತಾಯ್ತಮ್ಮ? ನನಗೆ 9:30 ಗೊತ್ತಾಗಿರೋದು. ಏನು ಗೊತ್ತಾಯ್ತು? ನಾವು ಹುಡುಗರನ್ನ ದಿನ ಡೈಲಿ ಕಳ್ಸಂಗ 8 ಗಂಟೆಗೆ ಹುಡುಗರನ್ನ ರೆಡಿ ಮಾಡಿ ಕಳಿಸಿ ನೀನು ಕೆಲ್ಸಕ್ಕೆ ಹೋಗ್ತೀಯನ ಅಂದರು. ಹೋಗ್ತೀನಿ ಅಂದೆ. ಎಷ್ಟು ಗಂಟೆಗೆ ಬರ್ತೀವಿ ಹೋಗಿ ಅಂದರು. 10 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ನಾನು ಕೆಲಸಲಿದ್ದ ಅರ್ಧ ದಾರ್ಯಾಗ ಬರತ್ಲೆ ನಮ್ಮ ನಾಳೆ ಬಂದು ಹಿಂಗಾಗೈತಕ್ಕ ಬಾ ಅಂತಂದು ಕರ್ಕೊಂಬಂದ್ರು. ಏನಾಗಿರ್ಬೇಕಂತ? ಎಷ್ಟು ಸಲ ಮಾಡಿದ್ರು? ಎಷ್ಟು ಮಾಡಿದ್ರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ಮುಂಚೆಗೆ ಡಿಸೈಡ್ ಮಾಡಿದ್ರು ಅನ್ಸುತ್ತೆ ನಿಮ್ಮ ಮನೆಗೆ ಎಷ್ಟು ಗಂಟೆ ಬರ್ತೀರಾ ಅಂತೆಲ್ಲ ಕೇಳಿದ್ವಿ. ಇಲ್ಲ, ಇವತ್ತು ಕೆಲ್ಸಕ್ಕೆ ಹೋಗಲ್ಲನ ಆಟೋ ಓಡಿಸ್ತಾರ, ಅದಕ್ಕೆ ಇಲ್ಲ ಹೊರಗಡೆ ಹೋಗೋಣಂತೆ ಅಂತ ಹೇಳಿದ್ರು ಸರ್. ಅದಕ್ಕೆ ಹುಡುಗರು ಸ್ಕೂಲ್ಗೆ ಬೇಗ ಬರ್ತಾರ, ನಾನು ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಲ್ಲ ಅಂತ ಅಂದ್ಕೊಂಡಿದ್ದೆ ಸರ್. ಬಾಡಿಗೆ ಮತ್ತು ಹೋಗ್ಬೇಕಿಲ್ಲ ಅಂದೆ. ಇಲ್ಲ ಹೋಗಲ್ಲ, ನನಗೆ ಹೋಗೋಕೆ ಇಷ್ಟ ಇಲ್ಲ ಅಂದರು. ಅಷ್ಟೇ. ಊರಲ್ಲಿ ಮನೆಗಿನ್ನೇ ಕಟ್ಸಿದ್ದು, ಅಲ್ಲೆಲ್ಲ ಸಾಲ ಇಸ್ಕೊಂಡಿದ್ರು ಸರ್. ಇಲ್ಲಿ ಎಲ್ಲೆಲ್ಲ ಸಾಲ ಇಸ್ಕೊಂಡಾರ, ಅದು ನಮಗೆ ಗೊತ್ತೇನೇ ಇಲ್ಲ. ಹಾಂ, ಹೇಳ್ತಿದ್ರ ಅಂತ ಈ ತರ ಎಲ್ಲ ಹೇಳ್ತಿದ್ರು. 1 ವಾರಲಿದ್ದ ಒಟ್ಟು ಏನು ಹೇಳಲೇ ಇಲ್ಲ. ಎಲ್ಲ ಪ್ರತಿಯೊಂದು ಹೇಳ್ತಿದ್ರು. 1 ವಾರಲಿದ್ದ ಮಕ್ಕ ಸಣ್ಣದು ಮಾಡೋದು ಬರ್ತಿದ್ರು. ಯಾಕ ನಿಂದು ಸಪ್ಪಗದಿ ಎಲ್ಲ ಅಂದು ಎಲ್ಲ ಕೇಳ್ತಿದ್ದೆ. ಒಟ್ಟು ಏನು ಹೇಳಿಲ್ಲ. ಇಲ್ಲಾಳು ಅಂದರು. ಎಲ್ಲ ದುಡ್ಡು ಕಟ್ಟಬೇಕು, ನನಗೆ ದುಡ್ಡು ಬೇಕು ಈ ಸದ್ಯ, ಇಲ್ಲ ಗಾಡಿ ತಗೊಂಡು ಹೋಗ್ತಾರ ಹಂಗೆ ಅಂದರು. ನಿನ್ನೆ ಚೀಟಿಯಾಗ ಅಲ್ಲಿ ಬೇರೆದರ ತಕ 50,000 ಇಸ್ತು ಕೊಟ್ಟೆ. ಅದಾಗಿದ್ದು ಮತ್ತೇನು ಗೊತ್ತ. ಹ್ಞೂ, ಆಟೋನು ಫೈನಾನ್ಸಲ್ಲೇ ತಂದು 3 ಮಕ್ಕಳಿದ್ದಾರೆ. ಈಗ ಆಟೋ ಫೈನಾನ್ಸರ್ ಏನಾದ್ರು ಟಾರ್ಚರ್ ಏನಾದ್ರು ಕೊಡ್ತಿದ್ರು? ಏನು ಅದು ಏನಿಲ್ಲ, ತಿಂಗಳ ಕರೆಕ್ಟ್ ಕಟ್ಕೊಂಡು ಹೋಗಿದ್ರು. ಮೀಟರ್ ಬಡ್ಡಿಗೆ ಏನಾದ್ರು ಇಲ್ಲ ಏನಾದ್ರು ಆನ್ಲೈನ್ ಗೇಮು ಆ ಥರ ಏನು ಮಾಡ್ಯಾರ ನನಗೆ ಓದಕ್ಕೆ ಬರಲ್ಲ, ನಮಗೆ ಗೊತ್ತೇನೇ ಇಲ್ಲ ಸರ್. ಬಟ್ ಸಾಲ ಇತ್ತು. ಈಗ ಅವ್ರ ಸ್ನೇಹಿತರಿಗೆ ಒಬ್ರಿಗೆ ರಜನಿಕಾಂತ್ ಅನ್ನೋರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಅವ್ರಲಿದ್ದ ನಮ್ಮ ದಾಬಾಸ್ಪೇಟೆಗೆ ಇರತ್ತಿಗೆ ಹಚ್ಚಿದ್ರು. ಅವ್ರಲಿದ್ದ ಇಲ್ಲಿ ನಮ್ಮ ಮಾವನ ಸ್ವಂತ ಮನೆ ಇದೆ, ಅವ್ರಿಗೆ ತಮ್ಮಗೆ ಹಚ್ಚಿದ. ಅವ್ರು ಓಡಿ ಬರತ್ಲೆ ಅಲ್ಲೇ ಜೀವ ಹೊರಟೋಗಿತ್ತು. ಕದ ಮುಂದೆ ಕನ್ಕೊಂಡಿದ್ರು ಅಷ್ಟೇ, ಕದ ಏನು ಹಾಕಿದ್ದಿಲ್ಲ. ಇವ್ರಿಗೆಲ್ಲ ಹೇಳಿದ್ದಾರೆ. ನಾವು ಮುಂಜಾನೆ ನಿನ್ನ ರಾತ್ರಿ ಎಲ್ಲ ರಾಘವೇಂದ್ರ ಮಠಕ್ಕೆ ದರ್ಶನಕ್ಕೆ ಹೋಗಿ ಬಂದಿದ್ದೀವಿ, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀವಿ. ಮುಂಜಾನೆ ಎಲ್ಲ ಹುಡುಗರಿಗೆ ಇಡ್ಲಿ ಮಾಡಿ ತಿನ್ನಿಸಿ ತಮಗೂ ಎಲ್ಲ ಮಾಡಿ ಬಾಕ್ಸಿಗೆ ಕಟ್ಟೋದು ಅಷ್ಟೇ ಇತ್ತು. ಇಲ್ಲ ನಾ ಬಾಕ್ಸಿಗೆ ಕಟ್ಗೆ ಅಂತ ನಿಂಗೆ ಲೇಟ್ ಆಕೈತಿ ಹೋಗು ಅಂತಂದು ಹೇಳಿದ್ರು ಸರ್. ಯಾರ ಮ್ಯಾಗ ಅನುಮಾನ ಇಲ್ಲ ಸರ್. ಏನು ಬರ್ದಿಟ್ಟು ಇಲ್ಲ ಸರ್, ಅದೆಲ್ಲ ಏನು ಇಲ್ಲ. ಊರಲ್ಲಿ ಬ್ಯಾಂಕಲ್ಲಿ ಸಾಲ, ಇಲ್ಲಿ ಕೈಗಡ ಅಲ್ಲಿ ಎಲ್ಲ ಇಸ್ಕೊಂಡಿದ್ದೀವಿ ಸರ್ ಊರಲ್ಲಿ. ಅವರೆಲ್ಲ ಇವಾಗ ಮದುವೆಗಿದ್ವಿ ಎಲ್ಲ ಬಂದ್ವಲ್ಲ, ದುಡ್ಡು ಕೇಳಿದ್ರು ಒಂದಿಷ್ಟು. ಅಲ್ಲಿ ಕೇಳಾರೆ ಬ್ಯಾಂಕಲ್ಲಿ 200 ನೋಟಿಸ್ ಬಂದಿದ್ದ ಊರಲ್ಲಿ. ಒಂದೇ ಮಾತು, ನನಗೆ ಇರೋಕ್ಕಾಗ್ತಾಯಿಲ್ಲ, ನನಗೆ ಊರಿಗೆ ಹೋಯ್ದು ಮಣ್ಣು ಮಾಡಪ್ಪ ಅಂತ ಹೇಳಿದ್ದಷ್ಟೇ. ಅದಾದಮೇಲೆ ವಿಡಿಯೋ ಕಾಲ್ ಲೈನಲ್ಲಿ ಕಾಲ್ ಕಟ್ಟಾಯಿತು. ಮೊಬೈಲ್ ಬಿದ್ದಾಗೆ ಒಂಥರ ಮಾಡಿಬಿಟ್ಟು ಇದಾಯಿತು, ಕಟ್ಟಾಯ್ತು ಕಾಲ್. ಹಾಂ, ಲೈವಲ್ಲೇ ಸರ್. ನೀವು ನೋಡಿದಾಗ ಹಗ್ಗ ಇತ್ತು? ಹಾಂ, ಹಗ್ಗ ಇತ್ತು ಕತ್ತಿಗೆ. ಯಾವ ಥರ ಇತ್ತು? ಅದೇ ಮಾಮೂಲಿ ಫ್ಯಾನಿಗೆ ಹಾಕಿಬಿಟ್ಟು ಅದು ಕತ್ತಿಗೆ ಹಾಕೊಂಡಿದ್ದ. ಆಮೇಲೆ ಹಿಂಗೆ ವಿಡಿಯೋ ಕಾಲ್ ಹಂಗೆ ತೋರಿಸ್ದ. ಹಾಕೊಂಡು ಇತ್ತು ಮಾಡಿಸ್ತಲ್ಲಿ ಮೊಬೈಲಿಗೆ ಕೆಳಗಡೆ ಬಿತ್ತು. ಬಿದ್ದ ತಕ್ಷಣ ನಾವು ಆಮೇಲೆ ಏನೂ ಮಾತಾಡಿಲ್ಲ, ಕಾಲ್ ನಾನೇ ಕಟ್ ಮಾಡಿದೆ ಅಷ್ಟೇ. 2 ಲೈನು. ನಾನು ಇರಲ್ಲ ಕಣೋ, ನನಗೆ ಒಯ್ದು ಮಣ್ಣು ಮಾಡು ಊರ ಕಡೆ ಅಂತ ಹೇಳಿದ್ದು ಅಷ್ಟೇ. ನನಗೆ ವಿಡಿಯೋ ಕಾಲ್ ಏಂತಕ್ಕೆ ಏನು ಹೇಳಿಲ್ಲ. ಎಷ್ಟು ಗಂಟೆ ಮಾಡಿದ್ದು? ಅದು ಟೈಮಿಂಗ್ಸು 8:53ಕ್ಕೆ ನಂಗೆ ಮಾಡಿದ್ದ. ಬೇರೆ ಆ ಥರ ಏನೂ ಇಲ್ಲ. ಹಾಂ, ಅಷ್ಟೇ ಮಾತಾಡಿ ಹೇಳಿದ್ದು. ಊರಿಗೆ ತೊಗೊಂಡು ಹೋಗಪ್ಪ ಅಂತ ಹೇಳಿದ್ದು ಅಷ್ಟೇ. ಏನು ಹೇಳ್ತೀರಾ ಸರ್? ನಿಮ್ಮ ಆಟೋ ಡ್ರೈವರ್ ಅವ್ರದ್ದು ಪಾಪ ಸರ್, ಈಗ ಅವ್ನು ಸಾಲಕ್ಕೆ ಎದುರುಬಿಟ್ಟು ಈ ಥರ ಸೂಸೈಡ್ ಮಾಡ್ಕೊಳ್ಳೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಮೆಸೇಜ್ ಹೇಳ್ತೀರಾ? ಅಲ್ಲ, ಈ ಥರ ಮಾಡ್ಕೊಳ್ಳೋದು ಭಾಳ ತಪ್ಪು ಸರ್. ಫ್ಯಾಮಿಲಿ ಇರುತ್ತೆ. ಈಗ ನೋಡಿ, ಚಿಕ್ಕ ಮಕ್ಕಳವೆ, ಅವ್ರನ್ನ ಯಾರು ಪರಿಹಾರ ಇದು ಮಾಡೋದು?
ಆ ಥರ ಮಾಡ್ಕೊಳ್ಳೋದು ಭಾಳ ತಪ್ಪು. ನನ್ನ ಫ್ರೆಂಡೇ ಆಗಲಿ ಯಾರೇ ಆಗಲಿ ಭಾಳ ತಪ್ಪಲ್ಲ ಅಂತ ನಾನು ಇದು ಮಾಡ್ತಾ ಇರೋದು. ಈಗ ಅವ್ನ ಸಾವಿಗೆ ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಊರಲ್ಲೆಲ್ಲ ಮನೆ ಕಟ್ಟಿಸಿ ಸಾಲ ಮಾಡ್ಕೊಂಡು ಇಲ್ಲಿ ಆಟೋ ಅದು ಊರಲ್ಲಿ ಸಾಲ ಮಾಡಿದ ಸರ್, ಮನೆ ಕಟ್ಟಿದ, ಅದು ಎಲ್ಲ ಗೊತ್ತು. ಇಲ್ಲಿ ಬಂದಮೇಲೆ ಏನು ಮಾಡ್ಕೊಂಡಿದ್ದ ಅದೇ ಪರ್ಸ್ನಲ್ ಏನೂ ಗೊತ್ತಿಲ್ಲ. ಸಾಲ ಇರೋದು ಗೊತ್ತು, ಅದೇ ಊರಲ್ಲಿ ಬ್ಯಾಂಕ್ ಸಾಲ ಅವು ಇವು ಮಾಡಿ ಮನೆ ಕಟ್ಕೊಂಡ ಟಾರ್ಚರ್ ಆಗ್ತಿರೋ ಬಗ್ಗೆ ನಿಮ್ಮ ಇಲ್ಲ, ಆ ಥರ ಏನು ಹೇಳಿಲ್ಲ ಸರ್, ಯಾರ ಹತ್ರನೂ ಇಲ್ಲ ಇಲ್ಲ ಯಾವ್ದಾದ್ರು ಒತ್ತಡ ಇದೆ ಇಲ್ಲ. ಆ ಥರ ಅವು ಒತ್ತಡದವ್ರು ಯಾರೂ ಇಲ್ಲ ಸರ್ ಆ ಥರ ಅವನಿಗೆ.